ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಾನು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಯಾವುದು ಅಂತಂದರೆ ಸಮಾನ ಮುದ್ರ, ಶಂಖ ಮುದ್ರ ಹಾಗೂ ಪೂರ್ಣ ಹೃದಯ ಮುದ್ರ. ಈ ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸಮಾನ ಮುದ್ರ ಹೇಗೆ ಮಾಡೋದು ಅಂತಂದರೆ ನಿಮ್ಮ 2 ಕೈಗಳನ್ನು ಮುಂದೆ ತೆಗೆದುಕೊಂಡು ಬನ್ನಿ. ನಿಮ್ಮ ಎಲ್ಲ ಬೆರಳುಗಳನ್ನು ಜೋಡಿಸಿ ಸಮವಾಗಿ ಈ ಥರ. ಇದನ್ನು ನೀವು ನಿಮ್ಮ ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳಿ. 2 ಕೈಗಳನ್ನು ನಿಮ್ಮ ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ಸತಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 ರಿಂದ 20 ಸಲ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ ಹಾಗೂ ಕೈಯನ್ನು ರಿಲ್ಯಾಕ್ಸ್ ಮಾಡಿ. ಕಾಲನ್ನು ಕೂಡ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಅಂದರೆ, ಇದು ನಿಮ್ಮ ಬಾಡಿಲಿರೋ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲ ಎನರ್ಜಿನ, ಏರ್, ವಾಟರ್, ಫೈರ್, ಅರ್ತ್, ಸ್ಪೇಸ್ ಎಲ್ಲ ಎಲಿಮೆಂಟ್ ಇರುತ್ತಲ್ಲ, ಎಲ್ಲದನ್ನು ನಿಮ್ಮ ಬಾಡಿಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಎನರ್ಜಿ, ಫಿಸಿಕಲ್ ಹಾಗೂ ಮೆಂಟಲ್ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಮಾನ ಮುದ್ರ ಹೆಲ್ಪ್ ಮಾಡುತ್ತೆ. ಮುಂದಿನ ಮುದ್ರ ಪೂರ್ಣ ಹೃದಯ ಮುದ್ರ. ಪೂರ್ಣ ಹೃದಯ ಮುದ್ರ ನೀವು ಮಾಡ್ತೀರಾ, ನಿಮಗೆ ಗೊತ್ತಿರಲ್ಲ ಇದೇ ಪೂರ್ಣ ಹೃದಯ ಮುದ್ರ ಅಂತ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. ನಿಮ್ಮ 2 ಅಂಗೈಗಳನ್ನು ಮುಂದೆ ತೆಗೆದುಕೊಂಡು ಬಂದು ನಿಮ್ಮ ಅಂದರೆ ಹಾರ್ಟ್ ಮಾಡ್ತೀವಲ್ಲ ನಾವು, ಅದೇ ಥರ ಇದಕ್ಕೆ ನಾವು ಪೂರ್ಣ ಹೃದಯ ಮುದ್ರಾ ಅಂತೀವಿ. ಹೃದಯದ ಫಾರ್ಮಲ್ಲಿ ನಾವು ಮಾಡ್ತೀವಿ. ಇದನ್ನು ನಿಮ್ಮ ಎದೆ ಹತ್ತಿರ ತೆಗೆದುಕೊಂಡು ಬಂದು ನಿಧಾನವಾಗಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಬಿಡಿ ಹಾಗೂ ನಿಧಾನವಾಗಿ ಕೈಗಳನ್ನು ರಿಲೀಸ್ ಮಾಡಿ. ಕಾಲುಗಳನ್ನು ಕೂಡ ರಿಲೀಸ್ ಮಾಡಿ. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತಂದರೆ, ಮೊದಲನೇದಾಗಿ ಇದನ್ನು ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ, ನಮ್ಮ ಕನೆಕ್ಷನ್ಸನ್ನು ಇಂಪ್ರೂವ್ ಮಾಡ್ಕೊಳೋದಕ್ಕೆ. ಲವ್, ಕೇರ್, ಅಫೆಕ್ಷನ್, ಕಮ್ಯುನಿಕೇಷನ್, ಇದೆಲ್ಲದಕ್ಕೂ ಕೂಡ ಹೃದಯ ಮುದ್ರ ತುಂಬಾ ಹೆಲ್ಪ್ ಮಾಡುತ್ತೆ. ಮುಂದಿನ ಮುದ್ರ ಯಾವುದು ಅಂದರೆ ಶಂಖ ಮುದ್ರ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಆಮೇಲೆ ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. 2 ಅಂಗೈಗಳನ್ನು ಮುಂದೆ ತೆಗೆದುಕೊಂಡು ಬಂದು ನಿಮ್ಮ ಎಡಗೈಯ ಹೆಬ್ಬೆರಳನ್ನು ಬಲಗೈಯಿಂದ ಕಂಪ್ಲೀಟಾಗಿ ಕವರ್ ಮಾಡಿ. ಆಮೇಲೆ ನಿಮ್ಮ ಬಲಗೈಯ ಹೆಬ್ಬೆರಳನ್ನು ಈ ಕೈಗಳಲ್ಲಿ ಜೋಡಿಸಿ ಈ ಥರ. ಇದು ಶಂಕು ಥರ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಶಂಖ ಮುದ್ರಾ ಅಂತ ಅಂತೀವಿ. ಇದನ್ನು ನಿಮ್ಮ ಎದೆ ಹತ್ರ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ಕೈಗಳನ್ನು ರಿಲೀಸ್ ಮಾಡಿ. ಕಾಲುಗಳನ್ನು ಕೂಡ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ. ಶಂಖ ಮುದ್ರ ಏನು ಮಾಡುತ್ತೆ? ಈ ಮುದ್ರಾದಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ಈ ಮುದ್ರದಿಂದ ನಿಮಗೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ರೆಸ್ಪಿರೇಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಈ ಮುದ್ರ ಮಾಡೋದ್ರಿಂದ ನಿಮಗೆ ಟು ಇಂಪ್ರೂವ್ ಕಮ್ಯುನಿಕೇಷನ್ ಕೂಡ ನೀವು ಇಂಪ್ರೂವ್ ಮಾಡ್ಕೋಬೋದು. ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ನಿಮ್ಮದು ಜಾಸ್ತಿ ಆಗುತ್ತೆ. ಈ ಮುದ್ರೆಗಳನ್ನು ನೀವು ಟ್ರೈ ಮಾಡಿಬಿಟ್ಟು ಏನು ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.